ಮಗಳೇ, ಅಪ್ಪ ಏನಾಯ್ತಮ್ಮ? ನನ್ನ ಕೈಲಿ ಆಗ್ತಿಲ್ಲಪ್ಪ, ದಯವಿಟ್ಟು ನನ್ನ ಕ್ಷಮಿಸಿ. ಉತ್ತರ ಆಡ್ತಾರಪ್ಪ, ಒಂಚೂರು ಲವ್ ಇಲ್ಲ, ಕೇರ್ ಇಲ್ಲ, ಒಂಚೂರು ಪೊಸೆಸಿವ್ನೆಸ್ ಅದು ಕೂಡ ಇಲ್ಲ. ಯಾವುದೋ ಮೆಷಿನ್ ಮದುವೆ ಆಗ್ಬಿಟ್ಟಿದ್ದೀನಿ ಅಂತ ಅನ್ಸಕ್ ಶುರು ಆಗ್ಬಿಟ್ಟಿದ್ದಪ್ಪ. ಭಯ ಆಗ್ತಿದ್ದಪ್ಪ ನಂಗೆ. ಪಟಾಕಿ ಶಬ್ದಕ್ಕೆ ಹೆದರ್ಕೊಂಡು ಓಡೋನು ಮುಂದೆ ನನ್ನನ್ನು ಹೇಗಪ್ಪ ನೋಡ್ಕೋತಾನೆ? ನೆನ್ಸ್ಕೊಂಡ್ರೆ ಭಯ ಆಗ್ತಾ ಇದೆ ನನಗೆ. ನನ್ನ ಕೈಲಿ ಆಗಲ್ಲಪ್ಪ, ಪ್ಲೀಸ್ ನನಗೆ ಕ್ಷಮಿಸ್ಬಿಡಿ. ನನ್ನ ಕೈಲಿ ಆಗಲ್ಲ, ಪ್ಲೀಸ್ ಮಗಳೇ, ಕ್ಷಮಿಸಿ. ಭಯ ಪಡಬೇಡಮ್ಮ, ಕೂತ್ಕೋ, ಎಲ್ಲ ಸರಿ ಹೋಗುತ್ತೆ. ನಾಳೆ ನೋಡೋಣ. ಈಗ ಮಲ್ಕೋಮ್ಮ, ಆರಾಮಾಗಿ ಮಲ್ಕೋ. ಏನ್ ಸಾವ್ಕಾರ್ರೆ, ಅಪರೂಪಕ್ಕೆ ಬಡವ್ರ ನೆನಪಾಗಿದೆ. ನಿನ್ನ ಕಡೆಯಿಂದ ಒಂದು ಕೆಲಸ ಆಗ್ಬೇಕಾಗಿತ್ತು. ಏನಂತ ಹೇಳಿ ಸಾವ್ಕಾರ್ರೆ, ನೀವು ಕಾಲಲ್ಲಿ ತೋರಿಸಿದ್ನ ನನ್ನ ಕೈಯಲ್ಲಿ ಮಾಡಿ ಮುಗಿಸ್ತೀನಿ. ಆದ್ರೆ ನನ್ನ ಹೆಸರು ಮಾತ್ರ ಎಲ್ಲೂ ಆಚೆ ಬರಬಾರ್ದು, ಗೊತ್ತಾಯ್ತಾ? ಅದೇನಂತ ಹೇಳಿ ಸಾವ್ಕಾರ್ರೆ. ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ತಾ ಇದ್ದೀನಿ, ಎಲ್ಲೂ ಬ್ಲಡ್ ಬರಬಾರ್ದು. ಹಾಗೆ ಕೈ ಕಾಲು ಮುರಿದು ಹಾಕಿ, ಗೊತ್ತಾಯ್ತಾ? ಅಷ್ಟೇ ತಾನೆ, ಡೀಟೇಲ್ಸ್ ಕಳಿಸಿ ಸಾವ್ಕಾರ್ರೆ. ಫ್ರೇಮ್ ನೇತಾಕಿ ಹಾರ ಹಾಕ್ಬಿಡದೆ. ಅದೆಲ್ಲ ಏನು ಬೇಡ, ಕೈ ಕಾಲು ಮುರಿದು ಹಾಕಿ ಸಾಕು, ಅಷ್ಟೇ. ಆಯ್ತು ಬಿಡಿ, ನೀವ್ ಹೇಳ್ದಂಗೆ ಆಗ್ಲಿ. ಕೆಲಸ ಮುಗಿದ್ಮೇಲೆ ಫೋಟೋ ಕಳಿಸ್ತೀನಿ. ಕೆಲಸ ಮುಗಿದ ಮೇಲೆ ಫೋನ್ ಮಾಡು. ಆಯ್ತು ಬಿಡಿ ಸಾವ್ಕಾರ್ರೆ. ಬಂದ್ರ ಇಲ್ಲಿ ಒಂದ್ ಡೀಲ್ ಸಿಕ್ಕಿದೆ, ಎಲ್ಲ ರೆಡಿ ಮಾಡ್ಕೊಂಡ್ರೆ ಹೋಗೋಣ. ಬಡ್ಡಿ ಮಕ್ಕಳು, ಕಾಲೇಜ್ ಹುಡುಗರು ಅಂತ ಬಿಟ್ರೆ ನನ್ನ ಮನೆಗೆ ಬಂದು ಬೆಂಕಿ ಇಡುವಷ್ಟು ಧೈರ್ಯ ಬಂತಲ್ಲ ಇವರಿಗೆ. ಮಾಡ್ತೀನಿ ಇವರಿಗೆ. ಬಿಡ್ಬಾರ್ದು, ಬರ್ತಿದ್ದಾರೆ. ಹೊಡೆದಾಕೋದೆ. ಲಾಸ್ಟ್ ಟೈಮ್ ಮಿಸ್ ಆಗಿದ್ರು, ಈ ಸಲ ಮಿಸ್ ಆಗ್ಬಾರ್ದು. ಆಡಿಯೋ ಏಟಿಗೆ ಊರ್ ಬಿಡ್ತಾ ಇರ್ಬೇಕು. ಲೋ ಬಂಟಿ, ನೀನ್ ಮಾಡಿರೋ ಕೆಲ್ಸಕ್ಕೆ ಉಳಿಯೋಗರೆಗೆ ಜ್ವರ ಬಂದು ಇನ್ನೊಂದು ವಾರ ಅವಳ ಹತ್ರ ಹೋಗೋದೇ ಇಲ್ಲ ಕಣ. ಕ್ಲೀನ್ ಆಗ ತಪ್ಪಿಸ್ಕೊಂತಾರೆ. ತಪ್ಪಿಸ್ಕೊಂತೀರಾ? ಎತ್ಕೊಂಡ ಗುಂಡಿಗೆ ಹಾಕೋಣ. ಸಾವ್ಕಾರ್ರೆ, ನೀವ್ ಹೇಳ್ದಂಗೆ ಅವ್ರಿಬ್ರನ್ನ ಗುಂಡಿಗೆ ಹಾಕಿದಾಯ್ತು. ಇನ್ನೇನಿದ್ರು ಅವ್ರಿಬ್ರು ಊರ್ ಬಿಡೋದಷ್ಟೇ ಬಾಕಿ. ಸರಿ ಸಾವ್ಕಾರ್ರೆ. ಏಯ್ ಬಂದ್ರ?
ಎರಡು ನಿಮಿಷದಲ್ಲಿ ನೋಡಿದ್ದು ಹುಡುಗಿನ ಪಟಾಯಿಸೋ ತಲೆ ನಿಮಗೆ ಇಷ್ಟ ಇರಬೇಕಾದ್ರೆ ಹುಡುಗಿಯನ್ನ ಹುಡ್ಸಿರೋ ಅಪ್ಪ ಕಣೋ ನಾನು. ನನಗಿನ್ನೆಷ್ಟು ತಲೆ ಇರಬೇಡ. ಏನೋ ನಿನ್ನ ಹೆಸರು? ಶ್ರೀಮಂತ. ಜೇಬಲ್ಲಿ ₹1 ಇಲ್ಲದೆ ಇದ್ರು ಹೆಸರು ಮಾತ್ರ ಶ್ರೀಮಂತ. ಇಲ್ಲಿ ಕೇಳೋ, ನನ್ನ ಮಗಳು ಕಾಲೇಜ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ನಿನ್ನನ್ನು ಭೇಟಿ ಆಗ್ತಿದ್ಲಲ್ಲ, ಆವಾಗಲೇ ನನಗೆ ಗೊತ್ತಾಯ್ತು ನನ್ನ ಮಗಳ ತಲೆ ಕೆಡಿಸಿ ನೀನು ಹಾಳು ಮಾಡ್ತಾ ಇದ್ದೀಯಾ ಅಂತ. ಆವತ್ತಿಂದ ನಿನ್ನ ಮೇಲೆ ಒಂದು ಕಣ್ಣಿಟ್ಟಿದ್ದೆ. ನಿನ್ನ ಬ್ಯಾಡ್ ಲಕ್ಕು, ನಿನ್ನ ಫ್ರೆಂಡ್ ಕೂಡ ನನ್ನ ಮಗಳ ಮೇಲೆ ಕಣ್ಣು ಹಾಕಿದ್ದ. ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ನಿಮ್ಮಿಬ್ರಿಗೂ ಜಗಳ ತಂದಿಟ್ಟು ನಿನ್ನಿಂದ ನನ್ನ ಮಗಳನ್ನ ದೂರ ಆಗೋ ಹಾಗೆ ಮಾಡ್ಬಿಟ್ಟೆ. ಅದೇ ಟೈಮನ್ನ ಯೂಸ್ ಮಾಡಿಕೊಂಡು ನನ್ನ ಮಗಳಿಗೆ ಲೈಫಲ್ಲಿ ಸೆಟ್ಲ್ ಆಗಿರೋ ಹುಡುಗನ್ನ ನಾನೇ ನೋಡಿ ಅರ್ಜೆಂಟ್ ಆಗಿ ಮದುವೆ ಮಾಡಿಸ್ಬಿಟ್ಟೆ. ಊರ್ ಬಿಟ್ಟು ಊರಿಗೆ ಬಂದು ಚೆನ್ನಾಗಿ ಓದ್ಕೊಂಡು ಹೋಗೋದು ಬಿಟ್ಟು ಲವ್ ಅಂತೆ ಲವ್. ಕಾಲೇಜ್ ಬಿಟ್ಟು 2 ವರ್ಷ ಆಯ್ತು. ₹100 ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ ನಿಮಗೆ ನನ್ನ ಮಗಳು ಬೇಕಾ? ಲೇ, ನನ್ನ ಅಳಿಯನ ಸಂಪಾದನೆ ಎಷ್ಟು ಅಂತ ಗೊತ್ತಾ ನಿಮಗೆ? ಸರ್ವ ಗುಣಗಳಲ್ಲಿ ಉತ್ತಮ ಸರ್ವೋತ್ತಮ ನನ್ನ ಅಳಿಯ. ತಿಂಗಳಿಗೆ ಲಕ್ಷ ಸಂಬಳ, ಓಡಾಡಕ್ಕ ಕಾರು, HSR ಲೇಔಟ್ ಅಲ್ಲಿ ಸೈಟು, ವೈಟ್ ಫೀಲ್ಡ್ ಅಲ್ಲಿ ಫ್ಲಾಟು. ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ. ಇವತ್ತೇ ಲಾಸ್ಟ್ ಬಡ್ಡಿ ಮಕ್ಕಳ. ಊರ್ ಬಿಟ್ಟು ಹೋಗದೆ ಇದ್ರೆ ಸುಡಕ್ಕೂ ನಿಮ್ಮ ಹೆಣ ಸಿಗ್ಬಾರ್ದು, ಹಾಗೆ ಮಾಡ್ಬಿಡ್ತೀನಿ. ಇನ್ನೊಂದು ಚಾನ್ಸ್ ಕೊಡ್ತಾ ಇದ್ದೀನಿ, ಬದುಕೊಳ್ಳಿ ಹೋಗಿ. ಅಮ್ಮ, ನನ್ನ ಕೈಲಾಗಲ್ಲ ಗುರು. ನೆಲಕ್ಕೆ ಹಾಕ್ಕೊಂಡು ನನ್ನ ಮಕ್ಕಳು ನಾಯಿಗೆ ತುಳ್ದಂಗೆ ತುಳಿದ್ಬಿಟ್ರು. ಎಣ್ಣೆ ಹೊಡೆದಿಲ್ಲ ಅಂದರೆ ಒಂದು ಹೆಜ್ಜೆನೂ ಮುಂದಕ್ಕೆ ಇಡೋಕ್ಕಾಗಲ್ಲ. ಇಲ್ಲೇ ಇರೋ, ಎಣ್ಣೆ ತಗೊಂಬರ್ತೀನಿ. ನನ್ನ ಹತ್ರ ಇರೋ ದುಡ್ಡಲ್ಲಿ ನೀರಿಗೆ ಸಾಲ್ಟೇಜ್ ಆಯ್ತು ಕಣ. ನನ್ನ ಹತ್ರ ಇದ್ದಿದ್ದು ಬರೀ ಎಣ್ಣೆಗೆ ಸಿಗರೇಟ್ಗೆ ಸರಿ ಹೋಯ್ತು.
ಬಡ್ಡಿ ಮಕ್ಕಳು ಒಬ್ಬೊಬ್ನು ಬರಬೇಕಿತ್ತು, ನಾನು ಏನು ಅಂತ ತೋರಿಸ್ತಿದ್ದೆ. ಅಮ್ಮ, ಆದರೂ ನನ್ನ ಮಕ್ಕಳು ನಾಯಿಗೆ ತುಳ್ದಂಗೆ ತುಳಿದ್ಬಿಟ್ರು. ಎಲ್ಲ ನಿನ್ನಿಂದಲೇ ಕಣ. ನಿನ್ನ ಸವಾಸ ಮಾಡಿ ಹಾಳಾಗೋದೆ ನಾನು. ಈ ಕಡೆ ಕಾಲೇಜ್ ಮುಗ್ದು 2 ವರ್ಷ ಆದರೂ ಕೆಲಸ ಇಲ್ಲ, ಆ ಕಡೆ ಊರಿಗೆ ಹೋಗ್ದಂಗೆ ಇಲ್ಲೇ ಇದ್ದು ಕೈಲಿರೋ ದುಡ್ಡೆಲ್ಲ ಖಾಲಿ ಮಾಡ್ಕೊಂಡಿದ್ದೀವಿ. ಇವತ್ತು ಅರ್ಥ ಆಯ್ತು ಕಣ, ಕಾಲೇಜ್ ಮುಗಿದ್ರು ಊರಿಗೆ ಹೋಗ್ದಂಗೆ ಇಲ್ಲೇ ಯಾಕಿದೆಯಾ ಅಂತ. ಅವಳು ಹಿಂದೆ ಬಿದ್ದು ಜೀವನನೇ ಹಾಳು ಮಾಡ್ಕೊಂಡೆ, ನನ್ನನ್ನು ಹಾಳು ಮಾಡಿಬಿಟ್ಟೆಲ್ಲೋ. ನನಗೂ ಇವತ್ತೇ ಕಣೋ ಅರ್ಥ ಆಗಿದ್ದು. ಜೀವನದಲ್ಲಿ ಉದ್ಧಾರ ಆಗಿದ್ದಿದ್ರೆ ನಾವು ಹುಡುಗಿರಿಂದ ಹೋಗೋದಕ್ಕಿಂತ ಹುಡುಗಿಯವ್ರ ಅಪ್ಪನೇ ನಮ್ಮ ಹಿಂದೆ ಬಂದಿರ್ತಿದ್ದ. ಜೀವನಕ್ಕೆ ಏನು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೇ ಇಲ್ಲ ನಾವು. ಇವತ್ತು ಹೇಳ್ತಿದ್ದೀನಿ ಕೇಳೋ, ನಾವು ಯಾವ ಲೆವೆಲಿಗೆ ಬೆಳಿಬೇಕು ಅಂತಂದರೆ ಎದುರುಗಡೆ ಕಂಡ್ರು ಕಾಣ್ದಂಗೆ ಓಡಾಡೋರೆಲ್ಲ ಮುಂದೊಂದಿನ ಹುಡುಕಮ್ಮನ್ನು ಮಾತಾಡಿಸ್ಬೇಕು, ಆ ಲೆವೆಲಿಗೆ ಬೆಳಿಬೇಕು. ದುಡ್ಡು ಮಾಡಬೇಕು ಅಂಟೆ, ದುಡ್ಡು ಮಾಡಬೇಕು. ಬಡ್ಡಿ ಮಗ, ಮೆಂಡ್ರಿ ಮವ, ಜೇಬ್ ಖಾಲಿರೋ ಹುಡುಗರನ್ನ ಕೆಣಕ್ಕೆ ತಪ್ಪು ಮಾಡ್ಬಿಟ್ಟೆ. ಫಾರ್ ದ ಫಸ್ಟ್ ಟೈಮ್ ಫೀಲ್ ಆಗ್ತಿದೆ ಕಣ, ನಾವು ಜೀವನದಲ್ಲಿ ಎಲ್ಲರ ಥರ ಕೈಯಲ್ಲೊಂದು ಕೆಲಸ, ಕಾರು, ಮನೆ, ಆದರೆ ನಾವು ಥು. ಶೃಂಗಾರ, ಅಣ್ಣ 2 ನಿಮಿಷದಲ್ಲಿ ವಾಪಸ್ ಬರ್ಬೇಕು. ಅಪ್ಪ ಕಾಯ್ತಾ ಇರಕ್ಕ ಮನೇಲಿ. ಸರಿ, ಆಯ್ತಣ್ಣ. ಹೋಗ್ಬಾ. ಅಲ್ಲ, ಹೊರಟ್ಬಿಡೋಣ ಊರಿಗೆ. ಕಮ್ಲಿಗೆ ಇವತ್ತಾಗಿದ್ನೆಲ್ಲ ಏನು ಹೇಳೋದು ಬೇಡ. ಹೆಂಗಾದ್ರೂ ಮಾಡಿ ಅವ್ನ ಬೈಕ್ನ ಅವ್ನ ರೂಮ್ ಹತ್ರ ಹಾಕ್ಬಿಟ್ಟು ಹೊರಟ್ಬಿಡೋಣ. ಕಮಲಿ ಕೊಟ್ಟಿರೋ ದುಡ್ಡನ್ನೆಲ್ಲ ಕುಡ್ದು 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 ಹಾಳು ಮಾಡಿದ್ದೀವಿ. ತಲೆ ಕೆಡ್ಸ್ಕೊಂಬೇಡ, ನಾನು ಹೆಂಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡ್ತೀನಿ. ಫಸ್ಟ್ ಇಲ್ಲಿಂದ ಹೋಗೋಣ. ಅಲ್ಲೋಡೋ ಹುಡುಗಿನ, ಅವಳನ್ನ ನೋಡ್ತಾ ಇದ್ರೆ ಆಹಾ. ಸೀರಿಯಸ್ ಪಾಪಣ್ಣ, ಶೃಂಗಾರ ಅಂದರೆ ಸಿರಿಯವ್ರ ಅಕ್ಕ. ಒಂಟಿ ಇವಳೇನೋ ಚೆನ್ನಾಗಿದ್ದಾಳೆ. ಇವಳಿಗಿಂತ ನಮ್ಮ ಕಾಂಪೌಂಡ್ ಮನೆ ಕರಿಯಪ್ಪನ ಮಗಳೇ ಎಷ್ಟೋ ಸೂಪರ್ ಆಗಿದ್ದಾಳಲ್ಲೋ. ಅಯ್ಯೋ ಬಡ್ಡಿ ಮಗನೇ, ನಿನ್ನೆ ನೋಡಿದ್ರೆ ಸಿರಿ ಫಸ್ಟ್ ನೈಟ್ ಕೆಡಿಸಿ ಅವಳು ಬಿಟ್ಟಿಲ್ಲ, ಇಲ್ಲಿ ನೋಡಿದ್ರೆ ಮತ್ತೆ ಅಳೆಜಾಳಿ ಶುರು ಮಾಡ್ಕೊಂಡಿದ್ಯಾ. ಇವಳಿಗೆ ಏನೋ ಸ್ಕೆಚ್ ಇಟ್ಟಿದ್ಯಾ. 24 hours ನಿನ್ ಜೊತೆನೇ ಇರ್ತೀನಿ. ನೀನ್ ಏನು ಅಂತ ಅರ್ಥನೇ ಮಾಡ್ಕೊಳಕ್ ಆಗ್ತಿಲ್ವಲ್ಲ. ಅಲ್ಲ ಕಣೋ, ಅಕ್ಕನ ಇಟ್ಕೊಂಡು ತಂಗಿ ಮದುವೆ ಮಾಡಿದೇನಲ್ಲ, ಜನ ಏನ್ ಅನ್ಕೊಳಲ್ವೋ? ಎಂತಾಯ್ತು? ಅವಳು ನಿನ್ ತಂಗಿಗೆ ಅರ್ಜೆಂಟ್ ಇತ್ತ ಇಲ್ಲ ನಿಮ್ಮ ಅಪ್ಪಂಗೆ ಅರ್ಜೆಂಟ್ ಇತ್ತ? ಸರಿ ಬಿಡಪ್ಪ, ನಾವು ಇನ್ ಯಾವ ಫಂಕ್ಷನ್ಗೂ ಕರೆಯಲ್ಲ, ಹಂಗೆ ಮಾಡ್ತೀವಿ ಮದ್ವೆಗಳನ್ನ. ಹ್ಞೂ ಮಾವ, ನಮಗೇನು ಹೇಳ್ದಲ್ಲೇ ಮದುವೆ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ನಮ್ಮ ಡ್ಯಾಡಿ. ಸರಿ ಅವನಪ್ಪ ನಿಮ್ಮ ಅಪ್ಪನುವೆ. ಮನೆಗೆ ಹೋಗಿ ಪೂರ್ತಿ ವಿಷಯ ತಿಳ್ಕೊಂಡು ಕಾಲ್ ಮಾಡ್ತೀನಿ. ನೀನು ತಲೆ ತಿನ್ಬೇಡ, ಇಡು ಮಾವ. ಸರು ಶೃಂಗಾರ ಏ ಡ್ಯಾಡಿ ಕಾಲ್ ಮಾಡ್ತಾ ಇದ್ದಾರೆ, ನೀನು ಸುಮ್ಮನೆ ಇರು ಮಾವ. ಶೃಂಗಾರ ಬೇಗ ಬಾಮ, ಡ್ಯಾಡಿ ಕಾಲ್ ಮಾಡ್ತಾ ಇದ್ದಾರೆ. 5 minutes ಅಣ್ಣ, ಬರ್ತೀನಿ. ಹಾಂ ಡ್ಯಾಡಿ. ಎಂತ? ಹಾಂ ಹಾಂ ನಾವು ಬರ್ತೇವೆ. ಶೃಂಗಾರ
ಸಿರಿ ಏನೋ ಮಾಡ್ಕೊಂಡ್ಬಿಟ್ಟಿದ್ದಾಳಂತಮ್ಮ. ಅಯ್ಯೋ ಇಷ್ಟಮ್ಮ. ಏನಾಯ್ತಣ್ಣ ನಡಿ, ಸಿರಿಗೆ? ಬೇಗ 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 ಗಾಡಿ start ಮಾಡು. ಹೇಳಿ ಅಣ್ಣ ಏನಾಯ್ತು ಸಿರಿಗೆ? ನಡಿ 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 ಬೇಗ. ಓ ಗಾಡ್